ಬಯಸ್ತಾ ಈಗಾಗಲೇ ಸರ್ಕಾರವು 5 ಗ್ಯಾರಂಟಿಯನ್ನು ಜಾರಿಗೆ ಮಾಡಿ 2 ವರ್ಷ ಮುಕ್ತ ಬಂತು. 2 ವರ್ಷದಲ್ಲಿ ನಮ್ಮ ಸುಳ್ಯ ತಾಲೂಕಿಗೆ ಒಟ್ಟಾಗಿ 240,49,04,322 ರೂಪಾಯಿಯನ್ನು ಸರ್ಕಾರ ಈ ಸುಳ್ಯ ತಾಲೂಕಿಗೆ ನೀಡಿದೆ. ಅದೇ ರೀತಿ ಗೃಹಲಕ್ಷ್ಮಿಯಲ್ಲಿ ಈಗಾಗಲೇ 25,302 ಫಲಾನುಭವಿಗಳಿದ್ದಾರೆ. ಇದರಲ್ಲಿ 23 ಕಂತು ಈಗಾಗಲೇ ಬಿಡುಗಡೆಯಾಗಿದೆ. 23 ಕಂತಲ್ಲಿ 116,38,92,100 ರೂಪಾಯಿ ಜನಗಳಿಗೆ ತಲುಪಿದೆ. ಈಗಾಗಲೇ 25,302 ಫಲಾನುಭವಿಗಳು ಒಟ್ಟಾಗಿ. ಅದೇ ರೀತಿ ಅನ್ನಭಾಗ್ಯದಲ್ಲಿ ನೋಡೋದಾದ್ರೆ ನಮ್ಮ ಸರ್ಕಾರ ಯಾರು ಕೂಡ ಹಸಿವಿನಿಂದ ಇರಬಾರದು ಅಂತೇಳಿ ಸರ್ಕಾರ ಈಗಾಗಲೇ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ಮಾಡಿದೆ. ಈ ಅನ್ನಭಾಗ್ಯ ಯೋಜನೆಯಲ್ಲಿ 18,187 ಫಲಾನುಭವಿಗಳಿದ್ದಾರೆ. ಅದೇ ರೀತಿ ಸರ್ಕಾರವು 5 ಕೆಜಿ ಅಕ್ಕಿ ಮತ್ತು ದುಡ್ಡನ್ನು ವಿತರಣೆ ಮಾಡ್ತಾ ಇತ್ತು. ಆ ಸಮಯದಲ್ಲಿ 20,10,13,100 ರೂಪಾಯಿ ದುಡ್ಡನ್ನು ಸರ್ಕಾರ ಯಾರು ಫಲಾನುಭವಿಗಳಿದ್ದಾರೆ ಅವರ ಖಾತೆಗೆ ಜಮಾ ಮಾಡಿದೆ. ಇದುವರೆಗೆ ಒಟ್ಟು ಅಕ್ಕಿ ವಿತರಣೆಯಾದ 35,55,115 ಕ್ವಿಂಟಲ್ ಅಕ್ಕಿಯನ್ನು ಸರ್ಕಾರ ಇದುವರೆಗೆ ನೀಡಿದೆ. ಅದೇ ರೀತಿ ಮತ್ತೊಂದು ಯೋಜನೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಉಚಿತ ಕರೆಂಟ್ ವಿತರಣೆ. ಇದರಲ್ಲಿ ಫಲಾನುಭವಿಗಳ ಸಂಖ್ಯೆ 24,270. ಒಟ್ಟು ಮೊತ್ತ ಇದು ಈಗ ಸುಳ್ಯ ವಿಭಾಗದ್ದು. ಇದರಲ್ಲಿ ಒಟ್ಟು ಮೊತ್ತ 46,90,72,359 ರೂಪಾಯಿಯನ್ನು ಈಗಾಗಲೇ ಸರ್ಕಾರ ಈ ಮೊತ್ತವನ್ನು ಭರಿಸಿದೆ ಉಚಿತ ವಿದ್ಯುತ್ತಲ್ಲಿ. ಇದೇ ರೀತಿ ಅದರಲ್ಲಿ 2 ಡಿವಿಷನ್ ಇದೆ, ಒಂದು ಸುಳ್ಯ ಮತ್ತು ಸುಬ್ರಹ್ಮಣ್ಯ ಡಿವಿಷನ್ ನಲ್ಲಿ ಫಲಾನುಭವಿಗಳ ಸಂಖ್ಯೆ 9,871. ಅದರಲ್ಲಿ ಸರ್ಕಾರ ಭರಿಸಿದಂತಹ ಮೊತ್ತ 11,15,42,443 ರೂಪಾಯಿಯನ್ನು ಸರ್ಕಾರ ಭರಿಸಿದೆ. ಮತ್ತೊಂದು ಈಗ ಇನ್ನೊಂದು ಉತ್ತಮ ಯೋಜನೆ ಅಂತ ಹೇಳಿದ್ರೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ. ಇದುವರೆಗೆ ಸುಳ್ಯ ತಾಲೂಕಿನಲ್ಲಿ 1,62,94,050 ಪ್ರಯಾಣಿಕರು ಉಚಿತವಾಗಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ನಮ್ಮ ಸುಳ್ಯ ತಾಲೂಕಿನಲ್ಲಿ. ಇದಕ್ಕಾಗಿ ಸರ್ಕಾರ ಭರಿಸಿದಂತಹ ಒಟ್ಟು ಮೊತ್ತ 44,93,88,420 ರೂಪಾಯಿಯನ್ನು ಸರ್ಕಾರ ಇದುವರೆಗೆ ಭರಿಸಿದೆ. ಅದೇ ರೀತಿ ಯುವ ನಿಧಿಯಲ್ಲಿ ನಮ್ಮಲ್ಲಿ 410 ಮಂದಿ ಫಲಾನುಭವಿಗಳಿದ್ದಾರೆ. ಒಟ್ಟು ಮೊತ್ತ 99,96,000 ರೂಪಾಯಿ ಇದುವರೆಗೆ ಸರ್ಕಾರ ಯುವಕರಿಗೆ ಯಾವುದೇ ಸ್ವಉದ್ಯೋಗವನ್ನು ನಡೆಸಲು ಅವರಿಗೆ ನೀಡಿದೆ. ಅದೇ ರೀತಿ ಎಲ್ಲವನ್ನು ಒಟ್ಟಾಗಿ ಜೋಡಿಸುವಾಗ 240,49,04,322 ರೂಪಾಯಿಯನ್ನು ಸರ್ಕಾರವು 2 ವರ್ಷದಲ್ಲಿ ಸುಳ್ಯ ತಾಲೂಕಿಗೆ ಈ ಗ್ಯಾರಂಟಿ ಯೋಜನೆಯಲ್ಲಿ ಭರಿಸಿದೆ. ಅದೇ ರೀತಿ ಈಗ ನಮ್ಮ ಜಿಲ್ಲೆಯಲ್ಲಿ ಈಗ ಸಮಾವೇಶ ಮಾಡಬೇಕು ಅಂತ ಹೇಳಿ ರಾಜ್ಯದಿಂದ ನಿರ್ಧಾರ ಇದೆ, ಸರ್ಕಾರ ನಿರ್ಧಾರ ಮಾಡಿದೆ. ಅದನ್ನು 23ನೇ ತಾರೀಕು ಪುರಭವನದಲ್ಲಿ ಜಿಲ್ಲಾ ಸಮಾವೇಶ ನಡೆಯಲಿದೆ. ಈ ಸಮಾವೇಶದಲ್ಲಿ ಉಸ್ತುವಾರಿ ಸಚಿವರು ಭಾಗವಹಿಸುತ್ತಾರೆ. ಅದೇ ರೀತಿ ರಾಜ್ಯ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರಾದ ರೇವಣ್ಣ ಅವರು ಭಾಗವಹಿಸುತ್ತಾರೆ. ಅದೇ ರೀತಿ ರಾಜ್ಯ ಗ್ಯಾರಂಟಿ ಉಪಾಧ್ಯಕ್ಷರಾದ ಪುಷ್ಪಾ ಅಮರನಾಥನ್ ಅವರು ಭಾಗವಹಿಸುತ್ತಾರೆ. ಅದೇ ರೀತಿ ಇನ್ನೂ ಹಲವು ಸಚಿವರು ಕೂಡ ಭಾಗವಹಿಸುತ್ತಾರೆ. ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭಾಗವಹಿಸುತ್ತಾರೆ. ಅದೇ ರೀತಿ ಎಲ್ಲ ಕೆಲವು ಸಚಿವರು ಕೂಡ ಭಾಗವಹಿಸುತ್ತಾರೆ. ಇದರಲ್ಲಿ ಫಲಾನುಭವಿಗಳು ಎಲ್ಲ ತಾಲೂಕಿನಿಂದ ಬರ್ತಾರೆ, ಅದೇ ಸುಳ್ಯದಿಂದ ಕೂಡ ಅಲ್ಲಿಗೆ ಬರ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ
ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರಿದ್ದಾರೆ ಹಾಗೂ ನಮ್ಮ ಪತ್ರಿಕೋದ್ಯಮಿದ್ದಾರೆ. ಈಗಾಗಲೇ ನಮ್ಮ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಹೇಳಿದ ರೀತಿಯಲ್ಲಿ ಸರ್ಕಾರದಿಂದ ಯೋಜನೆಗೆ ಸಂಬಂಧಪಟ್ಟ ವಿವರ ಹೇಳಿದ್ದಾರೆ. ಆದರೂ ಸಹ ನಾವು ತಾಲೂಕಿನಲ್ಲಿ ಸಂಬಂಧಪಟ್ಟಂಗೆ ಪ್ರತಿ ತಿಂಗಳಲ್ಲಿ ನಮ್ಮ ಶಾಹುಲ್ ಹಮೀದ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳು ಸದಸ್ಯರನ್ನು ಒಳಗೊಂಡಂಥ ಸಭೆ ನಡೀತಾ ಇದೆ. ಅಲ್ಲಿ ನಡೆಯುವಂಥ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ಇಲಾಖೆ ಪಂಚ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂಗೆ ಇರುವಂಥ ಇಲಾಖೆಗಳಿಗೆ ಏನಾದರೂ ನ್ಯೂನತೆಗಳಿದೆ ಅಲ್ಲಿ ಚರ್ಚೆ ಮಾಡಿ ಅದನ್ನು ಸರಿಪಡಿಸುವ ರೀತಿಯಲ್ಲಿ ನಮ್ಮ ಸಮಿತಿಯವರು ಮಾಡ್ತಾ ಇದ್ದಾರೆ. ಜೊತೆಗೆ ಇದರಲ್ಲೇನಪ್ಪ ಅಂತಂತಂದರೆ ಕೆಲವು ನಿಜವಾದ ಫಲಾನುಭವಿಗಳಿಗೆ ಅರ್ಹರಾಗಿದ್ದು ಅವ್ರಿಗೇನಾದರೂ ಸೌಲಭ್ಯ ಸಿಕ್ಕಿಲ್ಲ ಅಂದರೆ ಅದನ್ನು ಸರಿಪಡಿಸುವ ರೀತಿಯಲ್ಲಿ ಸಮಿತಿ ಮತ್ತು ಇಲಾಖಾ ಅಧಿಕಾರಿಗಳ ಕೋಆರ್ಡಿನೇಷನ್ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಸದಸ್ಯರು ಸಹ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಎಲ್ಲ ಮೆಂಬರ್ಗಳು ಸಹ ಪಂಚಾಯತಿಗಳು ಈಗಾಗಲೇ ಒಂದೊಂದು ಪಂಚಾಯತಿಗೆ ಇಂತಿಂತವರು ಜವಾಬ್ದಾರಿ ತಗೋಬೇಕು ಅನ್ನೋ ರೀತಿಯಲ್ಲಿ ಪಂಚಾಯತಿಯ ಗ್ಯಾರಂಟಿ ಸ್ಕೀಮ್ನ ಅಧ್ಯಕ್ಷರು ಈಗಾಗಲೇ ಮೆಂಬರ್ಗಳನ್ನ ಅಲರ್ಟ್ ಮಾಡಿದ್ದಾರೆ. ಅವರು ಆ ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಅಲರ್ಟ್ ಮಾಡಿ ಅವರು ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಈಗಾಗಲೇ ಹೇಳಿದ ರೀತಿಯಲ್ಲಿ ಬಸ್ಸಿನ ವ್ಯವಸ್ಥೆ ಸುಮಾರು ಈಗಿದ್ದು ಸ್ವಲ್ಪ ಈ ಸಭೆಗಳಲ್ಲಿ ಚರ್ಚೆ ಮಾಡೋದು ಉತ್ತಮ ರೀತಿಯಲ್ಲಿ ಆಗಬೇಕು. ಎಲ್ಲ ಒಂದು ಸದಸ್ಯರ ಟೀಮ್ ಅಧ್ಯಕ್ಷರಲ್ಲಿ ನಡೆಯುವಂತಹ ಏನೊಂದು ಟೀಮ್ ಚೆನ್ನಾಗಿ ನಡೀತಾ ಇದೆ. ಜೊತೆಗೆ ಮುಂದೆ ನಡೆಯುವಂತಹ ಏನು ಈಗಾಗಲೇ 23ನೇ ತಾರೀಕು ಪುರಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಎಲ್ಲ ಇಲಾಖೆ ಸಂಬಂಧಪಟ್ಟಂಗೆ ಈ ಒಂದು ಪಂಚ ಗ್ಯಾರಂಟಿ ಮತ್ತು ಎಲ್ಲರನ್ನು ಒಳಗೊಂಡಂತೆ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಜಿಲ್ಲಾ ಹಂತದಲ್ಲಿ ನಡೆಯುವಂತಹ ಸಂಬಂಧಪಟ್ಟಂಗೆ ಈಗಾಗಲೇ ಜಿಲ್ಲಾ ಹಂತದಲ್ಲಿ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರಾದ ಭರತ್ ಮುಂಗಾಡಿ ಸಹ ಅವರ ಒಂದು ಉಪಸ್ಥಿತಿಯಲ್ಲಿ ಮುಖ್ಯ ಕಾರ್ಯಾಧಿಕಾರಿ ಎಲ್ಲರೂ ಸಹ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಎಲ್ಲ ಇಲಾಖಾ ಅಧಿಕಾರಿಗಳು ಸಹ ಇದಕ್ಕೆ ಕೋಆರ್ಡಿನೇಷನ್ ಆಗಿದೆ. ಜೊತೆಗೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಸಿಇಒರವರು ಮತ್ತು ಎಲ್ಲ ತಾಲೂಕು ಪಂಚಾಯತಿಯ ಇಒರವರು ಮತ್ತು ಸಂಬಂಧಪಟ್ಟಂಥ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಎಲ್ಲ ಸದಸ್ಯರು ಹಾಗೂ ಫಲಾನುಭವಿಗಳು ಸಹ ಒಳಗೊಂಡಂತೆ ಒಂದು ಉತ್ತಮ ರೀತಿಯಲ್ಲಿ ಪುರಭವನದಲ್ಲಿ ಮಾಡಬೇಕು ಅಂತ ಈಗಾಗಲೇ ನಿಗದಿಪಡಿಸಿದ್ದು. ಅದು ಅದಕ್ಕೆ ತಮ್ಮ ಪತ್ರಿಕೋದ್ಯಮಿಗಳು ಸಹ ಒಂದು ಸಾರ್ವಜನಿಕರಿಗೆ ಅವತ್ತೊಂದು ದಿವಸ ಬರುವ ರೀತಿಯಲ್ಲಿ ತಾವು ಸಹ ಒಂದು ಅವರಿಗೆ ಒಂದು ತಿಳುವಳಿಕೆ ಆಗೋದು ಪತ್ರಿಕೆಯನ್ನು ಪ್ರಕಟ ಮಾಡಿದ್ರೆ ಇನ್ನೂ ಸಹ ನಮಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವು ಒಂದು ಪೂರ್ಣ ಪ್ರಮಾಣದ ಸಹಕಾರ ಬೇಕಾಗುತ್ತೆ ಅಂತ ಆಶಿಸ್ತಾ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಉತ್ತಮ ರೀತಿಯಲ್ಲಿ ಎಲ್ಲ ಮೆಂಬರ್ಗಳ ಜೊತೆಗೆ ಮತ್ತು ಅಲ್ಲಿನ ಗ್ರಾಮದಲ್ಲಿ ಇರುವಂಥ ಏನು ಫಲಾನುಭವಿಗಳು ಉತ್ತಮ ರೀತಿಯಲ್ಲಿ ಕೋಆರ್ಡಿನೇಷನ್ ಆಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಾನು ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಸದಸ್ಯರು, ಅಧ್ಯಕ್ಷರು ಮತ್ತು ನಮ್ಮ ಪತ್ರಿಕೋದ್ಯಮ ನಮ್ಮ ವೃತ್ತಿಗಳು ಎಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ ಈ ಒಂದು ಮುಗಿಸ್ತೇನೆ. ಈ ಬಗ್ಗೆ ನಾನು ಹೇಳ್ತೀನಿ ಸರ್. ಈಗಾಗಲೇ ಜಿಲ್ಲಾ ಮಟ್ಟಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಶಾಹುಲ್ ಹಮೀದ್ ಮತ್ತು ನಾವು ಸಭೆಗಳು ಅಟೆಂಡ್ ಆದಾಗ ಈಗಾಗಲೇ ತಾವು ಹೇಳಿದ ವಿಚಾರ ಸಂಬಂಧಪಟ್ಟಂಗೆ ಚರ್ಚೆಯಾಗಿದೆ. ಈಗ ಒಂದು ರೇಷನ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಓನ್ಲಿ ಮೆಡಿಕಲ್ ಆಸ್ಪತ್ರೆಗೆ ಅದರ ಯಾರಾದರೂ ಬಂದು ಅದಕ್ಕೊಂದು ರೇಷನ್ ಕಾರ್ಡ್ ಸಂಬಂಧಪಟ್ಟಂಗೆ ಚಾಲೆಂಜ್ ಇದೆ ಮತ್ತು ತಿದ್ದುಪಡಿಗೆ ಸಂಬಂಧಪಟ್ಟಂಗೆ ಅವಕಾಶ ಇದೆ. ಮತ್ತು ಹೊಸ ರೇಷನ್ ಕಾರ್ಡ್ ಸಂಬಂಧಪಟ್ಟಂಗೆ ಇದನ್ನು ಸಮಿತಿಯಲ್ಲಿ ಚರ್ಚೆಯಾಗಿದೆ. ಸರ್ಕಾರ ಮಟ್ಟಕ್ಕೆ ಗಮನ ತಂದಿದೆ. ಸರ್ಕಾರ ಮಟ್ಟದಲ್ಲಿ ಹೇಗೆ ತೀರ್ಮಾನ ಸರ್ಕಾರದಿಂದ ಯೋಜನೆ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ BPL ಕಾರ್ಡ್ ಅನ್ನು APL ತಿದ್ದುಪಡಿ ಮಾಡಲಿಕ್ಕೆ ಆದೇಶ ಹೊರಡಿಸಿದೆ. ಅದರಲ್ಲಿ ಈಗಾಗಲೇ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು $776 ಕಾರ್ಡ್ಗಳಲ್ಲಿ ಇವರು 512 ಕಾರ್ಡ್ಗಳನ್ನು APL ಆಗಿ ಪರಿವರ್ತನೆ ಮಾಡಿದ್ದಾರೆ. ಇವರು 242 ಕಾರ್ಡ್ಗಳನ್ನು ಯಥಾಸ್ಥಿತಿಯಲ್ಲಿ ಕಾಯ್ದುಕೊಂಡಿದ್ದಾರೆ. ಈಗ ಇನ್ನೊಂದು 322 ಪರಿಶೀಲನೆಗೆ ಬಾಕಿ ಇದೆ. ಈಗ ಡಿಸ್ಟಿಕ್ ಅಲ್ಲಿ 39,000 ಕಾರ್ಡ್ ಇಂಥ ಕಾರ್ಡ್ಗಳಿದೆ. ಆದ ಕಾರಣ ಈಗ ಸರ್ಕಾರ ಈ ಕಾರ್ಡ್ ಏನೀಗ ನೆಕ್ಸ್ಟ್ ಇದಾದ್ಮೇಲೆ ಯಾವುದು BPL ಕಾರ್ಡ್ ಅನ್ನು APL ಆದ್ಮೇಲೆ ಎಷ್ಟು ಕರೆಕ್ಟ್ ಯಾರು ನಿಜವಾದ ಅರ್ಹ ಫಲಾನುಭವಿಗಳಿದ್ದಾರೆ BPL ಅದಾದ್ಮೇಲೆ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ಳುವಂತ ನಮಗೆ ಒಂದು ನಿರೀಕ್ಷೆ. ಅದು ಮುಂದಿನ ಸ್ಟಾರ್ಟಿಂಗ್ ಎವರೇಜೇ ಇರೋದು ಇರುವಾಗ ಶುರುವಿನಲ್ಲಿ ಅದನ್ನು ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೇವೆ.
ಸಮಿತಿಯಿಂದ ಮನವಿ ಮಾಡಿದ್ದೇವೆ. ತಂದೆ ಗೊತ್ತಿಷ್ಟೇ ಹೊಸ ಕಾರ್ಡ್ ಪ್ರಾರಂಭ ಆಗುವಾಗ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಹೊಸ ಕಾರ್ಡಿಗೆ ಆಪ್ಷನ್ ಇಲ್ಲ, ಆದ ಕಾರಣ ಟೆಕ್ನಿಕಲ್ ಸಮಸ್ಯೆ ಆಲ್ರೆಡಿ ಸರ್ಕಾರಕ್ಕೆ ಅದನ್ನು ಕಳಿಸಿದ್ದೇವೆ. ಯಾರು IT ಪೇಯರ್ಸ್ GST ಪೇಯರ್ಸ್ ಯಾರು ನಮಗೆ ಇಲ್ಲ ಅಂತ ಹೇಳಿ ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಆಲ್ರೆಡಿ ದಾಖಲೆಗಳನ್ನು ನಾವು ಸಲ್ಲಿಸಿದ್ದೇವೆ. ಸರಿಯಾಗಿಲ್ಲ ಇಲ್ಲ, ಆಗ್ತದೆ, ಮುಂದಿನ ದಿನಗಳಲ್ಲಿ ಆಗ್ಬೋದು. ಸಮಸ್ಯೆ ಜಾಸ್ತಿ, ಅದನ್ನು ಸರಿಪಡಿಸಲಿಕ್ಕೆ ಕೇಂದ್ರ ಸರ್ಕಾರದವರು ಇದು ಇದ್ದ ಕಾರಣ ಅದು ರಾಜ್ಯ ಸರ್ಕಾರದವರಿಗೆ ಅದನ್ನು ನೇರವಾಗಿ GST ಫೈನ್ ಕಟ್ಟಿ GST ಎಂಟ್ರಿ ಆದಂತ ಅಲ್ಲ, ಕಾರಣ GST ಅಂದ್ರೆ ಅದು ಯಾವುದೋ ನಿಮ್ಮ ಯಾವ್ದು ಎಂಟ್ರಿ ಆಗುವಾಗ ಟೆಕ್ನಿಕಲ್ ಸಮಸ್ಯೆಯಿಂದ ಅದೇ ಆಗಿದೆ. ಅವರಿಗೆ ನಿಜವಾಗಿ ಟ್ಯಾಕ್ಸ್ ಪೇಯರ್ಸ್ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲ, ಅಂಥವರು ಸೇರಿ ಹೋಗಿ ಅವರಿಗೆ ಸಮಸ್ಯೆ ಆಗಿತ್ತು. ನಿಮ್ಮ ಆರಂಭದ ಸಭೆಗಳಲ್ಲಿ ತುಂಬಾ ಚರ್ಚೆ ಆಗಿದೆ. ಅದು ನೀವು ಇಲ್ಲಿ ಸರಿ ಈಗ ಹಾಗೆ ಅದು ಏನಾಗಿದೆ ಅಂತ GST ಅದನ್ನು ನಾವು ಪ್ರೊಸೆಸಿಂಗ್ ಕಳಿಸಿದ್ದೇವೆ, ಸರ್ಕಾರಕ್ಕೆ ಕಳಿಸಿದ್ದೇವೆ. GST IT ಪೇಯರ್ಸ್ ಏನಾಗಿದೆ, ರಾಜ್ಯ ಸರ್ಕಾರದಿಂದ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅದವತ್ತು ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಕ್ಕೆ 1,000 ರೂಪಾಯಿ ಫೈನ್ ಕಟ್ಟಿದ್ದಾರೆ. ಅವರು ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ಆಗಿದ್ದಾರೆ. ಆದ ಕಾರಣ ಕೇಂದ್ರ ಸರ್ಕಾರದ್ದು IT ಪೇಯರ್ ಕೇಂದ್ರ ಸರ್ಕಾರ ಅಲ್ಲಿಂದ ಸರಿ ಮಾಡಿ ಬರ್ಬೇಕಷ್ಟೇ. ಈಗ ಅಲ್ಲಿಗೆ ಸೆಂಟ್ರಲ್ ಹೋಗಿದೆ, ಸ್ಟೇಟ್ ಅಲ್ಲಿ ಉಂಟು ಯಾವ ಸೆಂಟ್ರಲ್ ಕಳಿಸಿದ್ದೇವೆ. IT ಪೇಯರ್ಸ್ ಅನ್ನು ಸೆಂಟ್ರಲ್ ಕಳಿಸಿದ್ದೇವೆ, GST ಸ್ಟೇಟ್ ಇದೆ. ಅದು ಇದು ಸರ್ಕಾರದ ನೀತಿಯ ಪ್ರಕಾರ ಸೆಂಟ್ರಲ್ ನಡೆಸಿ ಅಂತ ಹೇಳಿ ದುಡ್ಡು ಇಸ್ಕೊಳ್ಬೇಕು ಇಲ್ಲ. ರಾಜ್ಯ ಸರ್ಕಾರ ತೀರ್ಮಾನ ತಗೊಳ್ಬೇಕು. ಅಂತ ಸಮಸ್ಯೆ ಆಗಿ ನಿಜವಾಗಿ ಇದಕ್ಕೆ ಬೇಕಾಗಿ ಅದಕ್ಕೆ ಲೋನ್ ಯಾರು ಅಲ್ಲ, ಈಗ GST ಸರ್ಕಾರ ಸರ್ಕಾರ ತೀರ್ಮಾನ ಮಾಡಿದ್ರೆ ಈಗ GST ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ, ಸರ್ಕಾರಕ್ಕೆ ಕಳಿಸ್ತಾ ಇದೆ. IT ಪೇಯರ್ ಯಾರಿದ್ದಾರೆ ಅವರು 1,000 ರೂಪಾಯಿ ಕಟ್ಟು ಆಧಾರ್ ಮತ್ತು ಪಾನ್ ಕಾರ್ಡ್ ಅದಕ್ಕೆ ಬರ್ತಾ ಇತ್ತು. ಅದಕ್ಕೆ ಕೂಡ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡ್ರೆ ಕೊಡ್ಲಿಕ್ಕೆ ಆಗ್ತದೆ ಅಂತ ರಾಜ್ಯ ಸರ್ಕಾರ ಮುಂದುವರಿದ್ರೆ ಸ್ವಲ್ಪ ಫಲಾನುಭವಿಗಳು ರಾಜ್ಯ ಸರ್ಕಾರಕ್ಕೆ ನೇರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸಮಸ್ಯೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಇನ್ಕಮ್ ಟ್ಯಾಕ್ಸ್ ಗೆ ಅಂತದಕ್ಕೆ ಕೂಡ ಕೊಡುವ ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಆಗ್ತದೆ ಕೊಡ್ಲಿಕ್ಕೆ. ಇನ್ಕಮ್ ಟ್ಯಾಕ್ಸ್ ಈಗ ಕೇಂದ್ರ ಸರ್ಕಾರ ಕೊಡುದಲ್ಲ, ಈಗ ಕೊಡುವಂತದ್ದು ಈ ಗ್ಯಾರಂಟಿ 2,000 ಕೊಡುದು ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಕೊಡುದು. ರಾಜ್ಯ ಸರ್ಕಾರ ಇಂಥವರಿಗೆಲ್ಲ ಕೊಡಬೇಕು ಅಂತ ತೀರ್ಮಾನ, IT ಪೇಯರ್ಸ್ ಗೆ ಕೊಡುದಿಲ್ಲ ಅಂತ ತೀರ್ಮಾನ ಮಾಡಿದ್ರು. ಈಗ IT ಪೇಯರ್ಸ್ ಅಲ್ಲಿ ಇಂತಹ ಸಮಸ್ಯೆಗಳು ಯಾರಿದ್ದಾರೆ ಅದು ನಿಮ್ಮ ಕಂಪನಿಗಳ ಮೂಲಕ ಹೋಗಿಕೊಂಡಿದ್ದಾರೆ ಅಂತವರಿಗೆ ಕೊಡುದು ಅಂತ ಸರ್ಕಾರ. ನಾವು ಅವರಿಗೆ ಅರ್ಜಿಯನ್ನು ನಮಗೆ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ, ಅದನ್ನು ಸರ್ಕಾರಕ್ಕೆ ನಾವು ಸಲ್ಲಿಸಿದ್ದೇವೆ ಅಷ್ಟೇ. ನೀವು ಲಾಸ್ ಆಗಿದೆ ಇನ್ನದಲ್ಲಿ ಆ ಕಡೆ ಜಾಸ್ತಿ ಆಗಿದೆ ಅಂತ ಹೇಳಿ ಪ್ರಯತ್ನ ಮಾಡಲ್ಲ. ಅಲ್ಲಲ್ಲ, ಕಳಿಸಿದ್ದೇವೆ. ಈ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದು ಕೇಂದ್ರ ಸರ್ಕಾರ, IT ಇಲಾಖೆ ಕೇಂದ್ರ ಸರ್ಕಾರ. ಅಲ್ಲ, ಅವರಿಗೆ ಕೊಡುದಿಲ್ಲ ಅಂತ ತೀರ್ಮಾನ ಮಾಡಿದ್ದು ನಿಮ್ಮ ಸ್ಟೇಟ್ ಅಲ್ಲಿ. ಅದು 2.5 ವರ್ಷದಿಂದ ಅವರಿಗೆ ಫಲಾನುಭವಿಗಳು ತುಂಬ ಒಂದಷ್ಟು % ವಂಚಿತರಾಗಿತ್ತು. ಸರ್ ಸ್ಟೇಟ್ ಇಂದ ಅಲ್ಲ, ಅದು ಈಗ ಯಾವುದು? ಅಂತ ಅರ್ಜಿ ಎಷ್ಟು ಬಂದಿದೆ ನಮ್ಮ ಸುಳ್ಳು ತಾಲೂಕಿಂದ ನಾವು ಆನ್ಲೈನ್ ಕಾರ್ಡ್ ಲಿಂಕ್ ಮಾಡೋ ಸಂದರ್ಭದಲ್ಲಿ ಒಂದು ಸಾಲ ಕಟ್ಟಿದ್ದೇವೆ. ನಮಗೆ ಈ ಸವಲತ್ತು ಬೇಕು ಅಂತ ಕೇಳಿ ಎಷ್ಟು ಅರ್ಜಿ ಬಂದಿದೆ ಸುಳ್ಳು ತಾಲೂಕಿಂದ. ನಿಮ್ಮ ಮೂಲಕ ಎಷ್ಟು ಹೋಗಿದೆ ಅದು ಸಮಸ್ಯೆ ಬಂದದ್ದು ಒನ್ ನೇಷನ್ ಒನ್ ರೇಷನ್ ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರ ಒಂದು ಯೋಜನೆ ತಂದಿದೆ. ಅದರಲ್ಲಿ ರೇಷನ್ ಕಾರ್ಡ್ ಮತ್ತೆ IT ನಾವು ಕೂಡ ಕೆಲವರಿಗೆ ನೀವೆಲ್ಲ ಕಳಿಸಿದ್ರಿ 2 ವರ್ಷದಿಂದ ಸರ್ಕಾರ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ದೊಡ್ಡ ಮನಸ್ಸಿದೆ. ಜಿಲ್ಲಾ ಸಭೆಯಲ್ಲಿ ಕೂಡ ಅದು ಚರ್ಚೆಯಾಗಿ ರಾಜ್ಯ ಪ್ರಾಧಿಕಾರದ ಸಭೆಗೆ ಅದು ಹೋಗಿದೆ. ಪ್ರಾಧಿಕಾರ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವ ವ್ಯವಸ್ಥೆಯನ್ನು ಮಾಡಿದೆ. ಈಗ ಕೇಂದ್ರಕ್ಕೆ ಕಳಿಸ್ಬೇಕು ಅಂತ ಇಲ್ಲ ಅಂತ ಮಾಡಬೇಕಾಗ್ತದೆ. IT ಕೇಂದ್ರ ಸರ್ಕಾರ ಅಂದ್ರೆ ಸಮಸ್ಯೆ ನಿವಾರಣೆ ಆಗಿಲ್ಲ ಅಂತ. ನಮ್ಮ ಅಧ್ಯಕ್ಷ ಈಗ ಆಗುವಂತ ನಮಗೆ ಭರವಸೆ ಇದೆ. ಯಾವುದು? ಕೇಂದ್ರ ಸರ್ಕಾರದಿಂದ ರಾಷ್ಟ್ರಪತಿಗಳಿಂದ ಕೂಡ ಬಂತು, ನೀವು ರಾಜ್ಯ ಭವನವನ್ನು ಲೋಕಭವನ ಮಾಡಬೇಕು ಅಂತ. ನಿನ್ನೆ ಏನು ತೀರ್ಮಾನ ಮಾಡಿದ್ರು, ನಾವು ಲೋಕಭವನ ಮಾಡುದಿಲ್ಲ, ರಾಜಭವನ ಅಂತ ಹೇಳಿರ್ತೇವೆ ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ರು. ಕೇಂದ್ರ ಸರ್ಕಾರ ಹೇಳಿದಾಗ ಎಲ್ಲ ರಾಜ್ಯ ಸರ್ಕಾರ ಕೇಳುವುದಿಲ್ಲ, ಹೇಳುವುದೂ ಇಲ್ಲ. ಆದ್ರಿಂದ ಇಂಥ ವಿಚಾರಕ್ಕೆ ಅಲ್ಲ, ಈ ವಿಷಯ ಒಂದು ನಿಮಿಷ. ಇದು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಮಾಡುವ, ಈ ಲಿಂಕ್ ಮಾಡ್ಲಿಕ್ಕೆ ಹೇಳಿದ್ದು ಕೇಂದ್ರ ಸರ್ಕಾರ ಅಲ್ವಾ? ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಮಾಡಿ, ಇಲ್ಲ ನಿಮಗೆ 1,000 ರೂಪಾಯಿ ಫೈನ್ ಕಟ್ಟು, 1,200 ರೂಪಾಯಿ ಫೈನ್ ಕಟ್ಟಬೇಕು ಅಂತ ಹೇಳಿದ್ರು. ಬಟ್ ಅವರಿಗೆ BPL ಕಾರ್ಡ್ ಏನ್ ಮಾಡಿದ, ಅವನು ಟೈಮಿಗೆ ಕಟ್ಟಲಿಕ್ಕೆ ಲಿಂಕ್ ಮಾಡ್ಲಿಕ್ಕೆ ಆಗಲಿಲ್ಲ. ಅವನಿಗೆ ಅವನು ಸರ್ಕಾರ ಇದು ಮಾಡೋದು ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಹೇಳಿ 1,000 ರೂಪಾಯಿ ಫೈನ್ ಕಟ್ಟಿ ಲಿಂಕ್ ಮಾಡಿದ. ಆದೇಶ ಮಾಡಿದೆ ಯಾರು? ಕೇಂದ್ರ ಸರ್ಕಾರ. ಅವನಿಗೆ ಗೊತ್ತಿಲ್ಲ ಬಡವನಿಗೆ, ಈ ಇದು ಗೊತ್ತಿಲ್ಲ ಯಾರಿಗೆ IT ಇಲಾಖೆ ಹೋಗ್ತದೆ ಯಾರಿಗೆ. ಈಗ ಅವನಲ್ಲಿ ಏನ್ ತೋರಿಸ್ತಾ ಇದೆ, ನಾವು ಹೋಟೆಲ್ ಅಲ್ಲಿ ಸೈಟ್ ಅಲ್ಲಿ ಓಪನ್ ಮಾಡುವಾಗ BPL ಕಾರ್ಡ್ ಇದ್ದವನು ಅವನು IT ಕೇಳಿಸಿದ್ರೆ ತೋರಿಸ್ತಾ ಇದ್ದಾನೆ. IT ಪೇಯರ್ಸ್ ಕೊಡುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. IT ಕಾರ್ಡ್ ಇಲ್ಲ ಸರ್ಕಾರದಿಂದ ಯಾವ ಸರ್ಕಾರ?
ನಮ್ಮ ಸರ್ಕಾರ ಇದಕ್ಕೆ ಒಂದು exemption ಅಂತ ಉಂಟಲ್ಲ? Exemption ಉಂಟಲ್ಲ? Exemption. Exemption ಅಂತ ಉಂಟಲ್ಲ? Exemption. ಇದು ರಾಜಕೀಯವಾಗಿ ತಿಳಿದಿದ್ದವರಿಗೆ exemption ಉಂಟಲ್ಲ? ಎಕ್ಸಾಮ್ಷನ್ ನಾವು ಇದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಲ್ಲಿ ಐಟಿ ಬೇರ್ಸ್ ಕೊಡುವುದಿಲ್ಲ ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ರಾಜ್ಯ ಸರ್ಕಾರ ತೆಗೆದುಕೊಂಡ ಕ್ರಮವನ್ನು ನಾವು ಜನಗಳಿಂದ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಸರ್ಕಾರದ ಮುಖಾಂತರ ಹೋಗಿದೆ ಹೋಗಿದೆ. ಹೋದ್ರೆ ಅಲ್ಲಿ ಫೈಲ್ ಅಲ್ಲಿ ಆಗೋದಿಲ್ಲ ಈ ಟೆಕ್ನಿಕಲ್ ಈಗ ಅವರಿಗೆ ಮಾಡ್ಲಿಕ್ಕೆ ಅದನ್ನೇ ಆಗುದಿಲ್ಲ ಅಂತಲ್ಲ ಅಲ್ಲ. ಈಗ ಸದಸ್ಯರೇ ಹಂಗೆ ಹೋಗಿ ನಾವೀಗ ತಂತ್ರಜ್ಞಾನದ ಏನಿದೆ, ಒಂದು ಫೈನ್ ಅಂತ ಇರ್ತದ್ದು ಅದು ಐಟಿ ಅಂತ ಇರ್ತದೆ. ಆಧಾರ್ ಕಾರ್ಡ್ ಫೈನ್ ಕಟ್ಟುವುದನ್ನು ಅವರು ಏನು ತೆಗೆದುಕೊಂಡು ಅವರು ಐಟಿ ಪ್ಲೇಯರ್ ಅಂತ ಮಾಡಿಕೊಂಡು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಹೌದು, ನೀವು ಹೇಳಿದ ಕರೆಕ್ಟ್. ಅವನು ಎಷ್ಟು ಸಲ ಟ್ಯಾಕ್ಸ್ ಕಟ್ಟಿದ್ದಾನೆ ಅಂತ ನೀವು ದಾಖಲೆ ಗೊತ್ತಾಗ್ತದಲ್ಲ. 10 ಸಲ ಕಟ್ಟಿದ್ದಾನ ಇಲ್ಲ, ಒಂದೇ ಒಂದು ಸಲ ಅವರ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ನಾವು ಸರ್ಕಾರಕ್ಕೆ ಅದನ್ನು ಸರ್, ಪ್ರಸ್ತಾವನೆ ಯಾವಾಗ ಹೋಗಿದೆ? ಯಾವುದು ಈ ಪ್ರಸ್ತಾವನೆ ಯಾವಾಗ ಹೋಗಿದೆ? ಫಸ್ಟಿಗೆ ಹೋಗಿದ್ದು ಸ್ಟಾರ್ಟಿಂಗ್ ಹೋಗಿದೆ. ಇನ್ನೂ ಆಗಿಲ್ಲ ಅದು, ಅದ್ಯಾಕೆ ಇಲ್ಲ ಅಲ್ಲಿ ಅದಕ್ಕೆ ಆಕ್ಷನ್ ಇಲ್ಲ. ನಾವು ಏನಿದೆ ರಾಜ್ಯ ಸರ್ಕಾರಕ್ಕೆ ಅದನ್ನು ಸಲ್ಲಿಸಿದ್ದೇವೆ. ಇವರು ಡಾಕ್ಯುಮೆಂಟ್ ಏನು ಸಲ್ಲಿಸಿದ್ದಾರೆ, ಇವರು ಐಟಿ ಬೇಸ್ ಅವರೇನು ಸಿ ಅವರಿಂದ ಡಾಕ್ಯುಮೆಂಟ್ ಕೊಟ್ಟು ಅದನ್ನು ಸರ್ಕಾರಕ್ಕೆ ಅಡ್ಮಿಷನ್ ಮಾಡಿ ಇಲ್ಲೇ ಕಳಿಸಿ ಅಲ್ಲಿಂದ ರಾಜ್ಯಕ್ಕೆ ಕಳಿಸಿದ್ದಾರೆ. ಪ್ರತಿ ಜಿಲ್ಲಾ ಮೀಟಿಂಗ್ ಅಲ್ಲಿ ಚರ್ಚೆ ಆಗುತ್ತಿದೆ. ಈಗ ಈ ಇನ್ನೊಂದು ಇದಾಗಿದೆ, ಎಷ್ಟು ದಿನದ ಪೇಮೆಂಟ್ ಬಾಕಿ ಇದೆ? ಮತ್ತೆ ಡಿಸೆಂಬರ್ ಬಂದಿತ್ತು, ಅದು ಕಂಟಿನ್ಯೂ ಆಗ್ತಾ ಬಂತು, ಒಂದು ತಿಂಗಳು ಮುಂದುವರಿತಾ ಬಂತು. ಆದ ಕಾರಣ ಅವರಿಗೆ ಆ ಸಮಸ್ಯೆ ಆಗ್ತಾ ಇತ್ತು. ಎಲ್ಲ ಇದೆ, ಆ ರೀತಿಯ ಸಮಸ್ಯೆ ಇದೆ ತಾಲೂಕಲ್ಲಿ, ಇದೆ, ಗಮನಕ್ಕೆ ಬಂದಿದೆ. ಇತ್ತು. ಅದು ಅವರೇ ಅಮೌಂಟಲ್ಲಿ ಬೇರೆ ಬೇರೆ ಆಗ್ತದೆ. ಅದು ಯಾವತ್ತು ಬರ್ತದೆ ಯಾರಿಗೆ ತಿಂಗಳ ಆಚೆ ಈಚೆ ಆಗ್ತದೆ ಸರ್. ಈ ಒಡ್ಡೆಲ್ಲ ಬರ್ತಾ ಉಂಟಾ ಸರ್? ಯಾವುದು? ಒಡ್ಡೆಲ್ಲ ಸಪ್ಲೈ ಆಗ್ತಾ ಉಂಟಾ? ಹಾ. ಒಟ್ಟು ಸಪ್ಲೈ ಕೆಎಸ್ಆರ್ಟಿಸಿಯ ಸಮಸ್ಯೆಗಳು ಬಾಕಿ ಎಲ್ಲ ಈ ನಮ್ಮ ನಾವು ಇಲ್ಲಿ ಕೊರೋನಾ ಟೈಮ್ ಅಲ್ಲಿ ಬಸ್ ನಿಂತದನ್ನು ಪುನಃ ಬಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಮ್ಮ ಗೃಹಲಕ್ಷ್ಮಿಯಲ್ಲಿ 88% ಇತ್ತು, ಈಗ ನಾವು ಸಾಧಾರಣ 95% ಗೆ ಸಾಧನೆ ಮಾಡಿದ್ದಾರೆ. ಭಾರಿ ಸಮಸ್ಯೆ ಇರೋದ್ರಿಂದ ಅದು ಸಮಸ್ಯೆ ಇದ್ದದನ್ನು ಸೋಲ್ವ್ ಮಾಡಿ ನಾವು 95.33ಕ್ಕೆ ನಾವು ಸಾಧನೆ ಮಾಡಿದ್ದೀವಿ. ಅದೇ ರೀತಿ ಮೆಸ್ಕಾಂ ಅಲ್ಲಿ 99% ಮುಟ್ಟಿದೆ. ನಾವು ಶುರು ಮಾಡುವಾಗ 9% ಇತ್ತು, ಈಗ 99% ಮೆಸ್ಕಾಂ ಅಲ್ಲಿ ನಾವು ರೀಚ್ ಆಗಿದ್ದೇವೆ ನಮ್ಮ ಕಮಿಟಿ ಬಂದ ಮೇಲೆ. ಅಲ್ಲಿ ಐಟಿ ಪೇಡ್ ಸಮಸ್ಯೆ ಉಂಟಲ್ಲ, ಇವರಿಗೆ ಯಾವ ಯೋಜನೆ ಕೂಡ ಸಿಗ್ತಾ ಇಲ್ಲ ಅವರಿಗೆ. ಅಲ್ಲ ಇದು ಗೃಹಲಕ್ಷ್ಮಿ ಮಾತ್ರವಾ, ಅಲ್ಲ ಯಾವುದೇ ಯೋಜನೆ ಸಿಗ್ತಾ ಇಲ್ಲ? ಗೃಹಲಕ್ಷ್ಮಿ ಮಾತ್ರ. ಐಟಿ ಪೇಡ್ ಸಿಗುದು ಅವರಿಗೆ ಒಂದು ಯೋಜನೆ ಮಾತ್ರ, ಉಳಿದೆಲ್ಲ ಸಿಗ್ತಾ ವಿದ್ಯುತ್ ಅಲ್ಲ ಗೃಹಲಕ್ಷ್ಮಿ ಒಂದೇ. ಬಸ್ ಬರ್ತದೆ ಅದರಲ್ಲೆಲ್ಲ ಹೋಗ್ತದೆ. ಗಾಡಿ 2000 ಈಗ ಗೃಹಲಕ್ಷ್ಮಿಯ ಬಗ್ಗೆ